ಅಕ್ಕ ಇಷ್ಟು ತನಕ ಕರೆಕ್ಟ್ ಆಗಿತ್ತಲ್ಲ, ಯಾಕೆ ಸೈಲೆಂಟ್ ಆಗಿದ್ಯಾ? ಏನಿಲ್ಲ ಪಿಂಕಿ, ಅಪ್ಪನೂ ನಾನು ಒಂದೇ ಕಾರಲ್ಲಿ ಹೋಗ್ತಿದ್ದೀವಿ. ಆದರೆ ಅಪ್ಪ ನನ್ನ ಪಕ್ಕ ಕೂತಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಓ ಅಷ್ಟೇನಾ? ನಾನು ಇದೀನಲ್ಲ. ಪಿಂಕಿ, ನಾನು ಹೇಳ್ತಿರೋದು ನಿನ್ನ ಪಕ್ಕ ಕೂತ್ಕೊಳ್ಳೋದಲ್ಲ, ಅಪ್ಪನ ಪಕ್ಕ ಕೂತ್ಕೋಬೇಕು ಅಂತ. ನಾನು ಅದನ್ನೇ ಹೇಳಿದ್ದು. ನಾನು ಅದಕ್ಕೆಲ್ಲ ಅರೇಂಜ್ ಮಾಡ್ತೀನಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ಅಯ್ಯೋ ಪಿಂಕಿ, ಸುಮ್ಮನಿದ್ಬಿಡು. ಏನೇನೋ ಮಾಡಕ್ಕೆ ಹೋಗಿ ಆಮೇಲೆ ಏನಾದರೂ ಎಡ್ವರ್ಟ್ ಮಾಡಿಬಿಟ್ಟು ನೀನು ಬಯಸ್ಕೊಂಡು ನನ್ನನ್ನು ಬಯಸ್ಬೇಡ. ಇಲ್ಲ ಅಕ್ಕ, ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ನೀವು ಸುಮ್ಮನೆ ಇರಿ. ದೊಡ್ಡಪ್ಪ, ಅಮ್ಮ, ಅಪ್ಪ, ನನ್ಗೆ ಆಗ್ತಾ ಇಲ್ಲ, ಗಾಡಿ ನಿಲ್ಸಿ. ಯಾಕ್ಟ ಏನಾಯ್ತು? ವಾಮಿಟ್ ಬರ್ತಾ ಇದೆ, ಗಾಡಿ ನಿಲ್ಸಿ. ಸ್ವಲ್ಪ ಗಾಡಿ ನಿಲ್ಸಪ್ಪ. ನಿಲ್ಸಪ್ಪ. ಸುರೇಂದ್ರ, ಈಗ ವಾಮಿಟ್ ಬರ್ತಾ ಇಲ್ಲ, ನಿಂತೋಯ್ತು. ಒಂದು ಕೆಲಸ ಮಾಡೋಣ, ಹೀಗೆ ಮುಂದೆ ಒಂದು ಕ್ಲಿನಿಕ್ ಇದೆ, ಹೋಗಿ ಒಂದು ಇಂಜೆಕ್ಷನ್ ತೊಗೊಂಡು ಹೋಗೋಣ. ವಾಮಿಟ್ ನಿಂತೋಗುತ್ತೆ. ಇಂಜೆಕ್ಷನ್? ನಂಗೆ ಇಂಜೆಕ್ಷನ್ ಎಲ್ಲ ಬೇಡಪ್ಪ. ನಾನು ವಾಮಿಟ್ ನಿಂತೋಯ್ತು ಅಂತ ಹೇಳದ್ನಲ್ಲ. ದೊಡ್ಡಪ್ಪ, ನಾನು ಹಿಂದ್ಗಡೆ ಕೂತ್ಕೊಂಡ್ರೆ ನಂಗೆ ತಲೆ ನೋವುತ್ತೆ, ಮುಂದ್ಗಡೆ ಕೂತ್ಕೊಂಡ್ರೆ ವಾಮಿಟ್ ಬರಲ್ಲ. ನಾ ಮುಂದ್ಗಡೆ ಕೂತ್ಕೊಳ್ಳ ಪ್ಲೀಸ್ ದೊಡ್ಡಪ್ಪ. ಕೇಳ್ತಿಯಲ್ಲಮ್ಮ, ಬಾ ಮುಂದೆ, ನಾನು ಹಿಂದೆ ಕೂತ್ಕೋತೆ. ಅಣ್ಣ, ನೀನು ಮಧ್ಯೆ ಕೂತ್ಕೋ, ನಾನು ಒಂದನ ಹಿಂದೆ ಕೂತ್ಕೋತೀನಿ. ಸರಿ. ಆಹಾ, ಸರಿಯಾಗಿದ್ದೀರಾ ಇಬ್ರು. ಅಂತೂ ಶ್ರಾವಣಿ ಅಪ್ಪನ್ನ ಹತ್ರ ಕರ್ಸ್ಕೊಂಡ್ಲು. ಶ್ರಾವಣಿ ಅಪ್ಪನ ಹತ್ರಕ್ಕೆ ಬರ್ಲಿಲ್ವೇ? ಅಪ್ಪನ್ನೇ ತನ್ನ ಹತ್ರಕ್ಕೆ ಕರ್ಸ್ಕೊಂಡು. ಆಹಾ, ನಾನು ಈ ರೀತಿ ಅಪ್ಪನ ಪಕ್ಕ ಕೂತ್ಕೊಂಡು ಬರ್ತಿದ್ದೀನಿ ಅಂತ ಸುಬ್ಬು ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾನೆ. ಸುಬ್ಬುನು ಇದೇ ಕಾರಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ, ಸುಬ್ಬುಗೆ ಒಂದು ಸೆಲ್ಫಿ ತೆಗೆದು ಕಳ್ಸೋಣ. ಏನಪ್ಪ, ಸ್ವಲ್ಪ ಮೆತ್ತಿಗೆ. ಏನ್ ಮಾಡ್ತಿದ್ದೀರಾ ಕಾರಲ್ಲಿ? ಅಲ್ಲ, ಇದೇನ್ ಕಾರ ಪಿಕ್ನಿಕ್ ಸ್ಪಾಟಾ?
ಮೇಡಮ್ ನಿಮಗಿದೆಲ್ಲ ಗೊತ್ತಿಲ್ಲ ಅನ್ಸುತ್ತೆ. ನಾವು ದೂರಿಗೆ ಹೋಗ್ಬೇಕಾದ್ರೆ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಮಂಡಕ್ಕಿ ಎಲ್ಲ ಬಾಕ್ಸ್ ತುಂಬ ತುಂಬ್ಕೊಂಡು ಹೋಗ್ತೀವಿ. ಜರ್ನಿ ಮಾಡ್ಬೇಕಾದ್ರೆ ಚಿತ್ರಾನ್ನ, ಮೊಸರನ್ನ, ಮಂಡಕ್ಕಿ ತಿನ್ಕಂತ ಹೋದ್ರೆ ಜರ್ನಿ ಮಾಡೋದೇ ಗೊತ್ತಾಗಲ್ಲ. ಟೈಮ್ ಪಾಸ್ ಆಗುತ್ತೆ, ಹೊಟ್ಟೆ ತುಂಬುತ್ತೆ. ಅದಕ್ಕೆ ಈ ಚಿಪ್ಸು, ಕೋಡ್ಬೇಳೆ ಎಲ್ಲ. ಹಶುವಾದ್ರೆ ಚಿತ್ರಾನ್ನ, ಬಾಯಿ ಯಾರಿದ್ರೆ ಮೊಸರನ್ನ. ಮಮ್ಮಿ ಅವ್ರಿಗೂ ಥಿಯೇಟರ್ ಹಾಕ್ಕೊಡು ಮಮ್ಮಿ. ಏನು ಬೇಡ, ಮೊದ್ಲು ನೀ ತಿಂದು ಈ ಗಂಟು ಮುಟ್ಟೆನ ಹಿಂದೆ ಕಟ್ಟಿ. ನಂಗೆ ಬೇಡ ಅನ್ನಲ್ಲ. ಮೊದ್ಲಿದೇನ ತಿಂದು ಗಂಟು ಮುಟ್ಟೆ ಕಟ್ಟಿ ಹಿಂದೆ ಬಿಸಾಕಿ. ಸಿಟ್ಟು ಮಾಡ್ಕೊಬೇಡಿ ಮೇಡಮ್, ನಮಗೇನು ಗೊತ್ತಿತ್ತು ನಿಮಗೆ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಮಂಡಕ್ಕಿ ಇಷ್ಟ ಆಗಲ್ಲ ಅಂತ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಟೈಮ್ ನಾವು ಹೋಗ್ತೀವಲ್ಲ ಜೊತೆಗೆ, ಅವಾಗ ಚಿತ್ರಾನ್ನದ ಬದಲು ಚಿಕನ್ ಬಿರಿಯಾನಿನೇ ಮಾಡ್ಕೊಂಡ್ಬಿಡ್ತೀನಿ. ಈ ಮ್ಯಾಡಿನ ನೀನು ಈ ಕಾರಲ್ಲಿ ಕೂರಿಸಿ ಎಂತ ತಪ್ಪು ಕೆಲಸ ಮಾಡ್ಬಿಟ್ಟ. ಇಂಥ ಚೀಪ್ ಜನಗಳ ಜೊತೆ ಅಷ್ಟು ದೂರ ನಾನು ಟ್ರಾವೆಲ್ ಮಾಡಬೇಕಾ? ಡಿಸ್ಕಸ್ಟಿಂಗ್ ಪೀಪಲ್. ಡ್ರೈವರ್ ನಾವು ಗಾಡಿ ಫ್ಲೈಟ್ ತಗೊಂಬಿಟ್ರ, ನೀವು ಅವ್ರಿಗೆ ಬರ್ರಿ. ಡ್ರೈವರ್ ಅಣ್ಣ ಮೆಲ್ಲ ಹೋಗಿಸ್ತಾರ ನೀನು, ನೀವು ಹೇಳಿ ಮೇಡಮ್ ಅವ್ರಿಗೆ. ಡ್ರೈವರ್ ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ. ಆಹಾ, ಎಂತ ಅದೃಷ್ಟ. ಮಿನಿಸ್ಟ್ರು ಕಳ್ಸಿರೋ ಕಾರು, ಮಿನಿಸ್ಟ್ರು ಅಕ್ಕನ ಜೊತೆಲಿ ನಾವು ಬರೀ ಸಾಲಿಗ್ರಾಮಕ್ಕೆ ಹೋಗುವಾಗಲೇ ಈ ಮೇಡಮ್ ಎಷ್ಟು ಹತ್ರ ಆಗ್ಬಿಟ್ರಲ್ಲ. ಇನ್ನು ಸಾಲಿಗ್ರಾಮಕ್ಕೆ ಹೋದ ಮೇಲೆ ತುಂಬಾ ಕ್ಲೋಸ್ ಆಗ್ಬಿಡ್ತಾರೆ ನಮಗೆ. ಮಾಮ್, ಎಲ್ಲ ಓಕೆ ಅಲ್ವಾ? ಏನೇ ಇದ್ರು ಹೇಳು, ನಾನು ರೆಡಿ ಆಗಿದ್ದೀನಿ. ಈ ಸಲ ಮಾತ್ರ ನಾವು ಸೋಲ್ಬಾರ್ದು. ಎಲ್ಲ ನಾವು ಹೊಂದ್ಕೊಂಡಾಗೆ ಆಗ್ಬೇಕು. ಹೌದು, ಹಾಗನ್ಕೊಂಡೆ ಗಟ್ಟಿ ಮನ್ಸು ಮಾಡಿ ಸಾಲಿಗ್ರಾಮಕ್ಕೆ ಹೊರಟಿದ್ದೀನಿ. ಸಾಲಿಗ್ರಾಮದಲ್ಲಿ ನಡೆಯೋದೆಲ್ಲ ನನ್ನ ಪರ ಆಗಿದ್ರೆ ಅದು ಸಾಲಿಗ್ರಾಮ ಆಗಿರುತ್ತೆ. ಇಲ್ಲ ಅಂದ್ರೆ ಅದು ರಣರಂಗ ಆಗುತ್ತೆ. ಅಲ್ಲಿ ರಕ್ತ ಹರಿಯುತ್ತೆ. ಅದಂತೂ ಸತ್ಯ. ಬಿ ರೆಡಿ. ನೀವು ಎಷ್ಟೊತ್ತಾಗತ್ತಂತ? ಒಂದು 2-3 ಕಿಲೋಮೀಟರ್ ಹಿಂದೆ ಇರ್ಬೇಕಣ್ಣ. ಒಂದು 5 ನಿಮಿಷದಲ್ಲಿ ಬರ್ಬೋದು. ಸರಿ, ಇಲ್ಲೇ ಕಾಯೋಣ. ಅವ್ರು ಬಂದ್ಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಅಪ್ಪ, ಹೆಂಗಿತ್ತು ನನ್ನ ಪ್ಲಾನು? ಚೆನ್ನಾಗಿತ್ತಾ? ಖುಷಿ ಆಯ್ತಾ? ತುಂಬಾನೇ ಖುಷಿ ಆಯ್ತು ಪಿಂಕಿ. ಥ್ಯಾಂಕ್ ಯು ಸೋ ಮಚ್. ನೀನು ಇಷ್ಟು ಜಾಣೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಂದ್ರೆ ನೀನ್ ಮೊದ್ಲಿಂದ ಜಾಣೆನೆ, ಆದ್ರೆ ನಾನ್ ಗಟ್ಟಿ ಅಲ್ವಾ, ಅದಕ್ಕೆ ನೀನ್ ಜಾಣೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಅಷ್ಟೆ. ಅಷ್ಟಕ್ಕೂ ನಾವ್ ಯಾಕೆ ಇಲ್ಲಿ ನಿಂತಿದ್ದೇವೆ? ಅದು ಸುಬ್ಬು ಬರ್ತಿದ್ದಾನಲ್ಲ, ಅವನ ಜೊತೆ ಊಟ ಮಾಡಿ. ಅಣ್ಣ ಬಂತು ನೋಡಿ. ಹಾ, ಹೌದಲ್ವಾ? ಮೊದ್ಲೇ ಈ ಅತ್ತೆ ತುಂಬಾ ಡೇಂಜರು. ಅಂಥದ್ರಲ್ಲಿ ಇವ್ರ ಮುಂದೆ ನಗ್ತಿದ್ದೀನಲ್ಲ. ಯಜಮಾನ್ರೆ, ನಮ್ಮಿಂದ ಏನು ಲೇಟ್ ಆಗಿಲ್ಲಲ್ವಾ? ಹಾಗೇನಿಲ್ಲ. ಇನ್ಫ್ಯಾಕ್ಟ್ ಬೇಗನೆ ಬಂದಿದ್ದೀರಾ. ಎಲ್ಲಿ
ನಿಮ್ ಶ್ರೀಮತಿ ಮಕ್ಕಳು ಯಾರು ಬಂದಿಲ್ಲ? ಅದು ಅದು ಯಜಮಾನ್ರೆ, ಅದು ಅಮ್ಮಂಗೆ ಹುಷಾರಿಲ್ಲ, ವೈರಲ್ ಫೀವರ್ ಆಗೋಗಿದೆ. ಅದಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು ಬಂದ್ವಿ. ಹಾಗಾಗಿ ಅಕ್ಕ ತಂಗಿ ಇಬ್ರು ಅಮ್ಮನ ನೋಡ್ಕೊಳಕ್ಕೆ ಅಂತ ಅಲ್ಲೇ ಇದ್ಬಿಟ್ಟಿದ್ದಾರೆ. ಸತ್ಯ ವಿಷಯ ಮುಚ್ಚಿಟ್ಟ. ಅವ್ರ ಅಮ್ಮಂಗೆ ಯಾರೋ ಹೊಡೆದ್ರು ಅಂತ ಏನಾದರೂ ಹೇಳಿದಿದ್ರೆ ವೀರು ಅದನ್ನೇ ದೊಡ್ಡ ವಿಷಯ ಮಾಡಿಕೊಂಡು ಇನ್ವೆಸ್ಟಿಗೇಷನು, ಎನ್ಕ್ವೈರಿ, ಅದು ಇದು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ಬಿಡ್ತಿದ್ದ. ಅಕ್ಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ಪ್ರಯಾಣ ಎಲ್ಲ ಹೇಗಾಯ್ತು? ನಿನ್ ಕೇಳೋದೇ ಬೇಡ, ಸುಬ್ಬು ಫ್ಯಾಮಿಲಿ ಜೊತೆ ಬಂದಿದ್ಯಾ ಅಂದ್ರೆ ನಗ್ನಗ್ತಾ ಎಂಜಾಯ್ ಮಾಡ್ಕೊಂಡು ಬಂದಿರ್ತೀಯ. ಆದ್ರೂ ನಿಮ್ ಶ್ರೀಮತಿ ಹೆಣ್ಮಕ್ಳು ಬಂದಿದ್ರೆ ತುಂಬಾ ಸಂತೋಷ ಆಗಿರೋದು. ಪರವಾಗಿಲ್ಲ ಬಿಡಿ, ಆರೋಗ್ಯ ನೋಡ್ಕೊಳಕ್ ಹೇಳಿ. ಸರಿ ಯಜಮಾನ್ರೆ, ಊಟ ಮಾಡೋಣ. ಯಜಮಾನ್ರೆ, ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು. ಏನು? ಅದು ನಮ್ಮ ಶ್ರೀಮತಿಯವರು ಮಕ್ಕಳು ಎಲ್ಲ ಸೇರಿ ನಮಗೋಸ್ಕರ ಪ್ರಯಾಣಕ್ಕೆ ಅಂತ ಪುಳಿಯೋಗರೆ, ಚಿತ್ರಾನ್ನ, ಹಪ್ಪಳ, ಚಕ್ಲಿ ಎಲ್ಲ ಮಾಡ್ಕೊಟ್ಟಿದ್ದಾರೆ. ನಿಮ್ಗೇನು ಆಕ್ಷೇಪಣೆ ಇಲ್ಲ ಅಂದ್ರೆ ಅದನ್ನೇ ಊಟ ತರ ಮಾಡ್ಬೋದಾ? ಅದೋ ವಿಷಯ. ಹೀಗೆ ಪ್ರಯಾಣಕ್ಕೆ ಅಂತ ಮನೇಲಿ ಬುತ್ತಿ ಕಟ್ಕೊಂಡು ಬಂದು ಆಚೆ ತಿಂದ್ರೆ ಎಷ್ಟು ಖುಷಿ. ಎಷ್ಟು ವರ್ಷ ಆಗೋಯ್ತು ಇದೆಲ್ಲ ಮಾಡಿ. ಸುರೇಂದ್ರ, ಎಲ್ಲಾದ್ರೂ ನೆರಳಿರೋ ಜಾಗ ಹುಡುಕು, ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣ. ಸರಿ. ವೀರು, ಅದ್ ಹೇಗಾಗುತ್ತೆ? ಇವ್ರು ತಂದಿದ್ರಲ್ಲಿ ನಾವು ನನಗ್ ಗೊತ್ತಕ್ಕ, ಅವ್ರು ತಂದಿರೋದ್ರಲ್ಲಿ ನಾವೆಲ್ಲರೂ ಊಟ ಮಾಡಕ್ಕಾಗತ್ತಾ ಅಂತ ನಿನಗೆ ಯೋಚನೆ. ನಮ್ಮ ಅಕ್ಕ ಒಂಥರ ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ, ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿದ್ರೇನೆ ಅವಳಿಗೆ ಸಮಾಧಾನ. ಇಲ್ಲ ಯಜಮಾನ್ರೆ, ಎಲ್ರಿಗೂ ಸಾಕಾಗೋಷ್ಟೇ ತಂದಿದ್ದೀನಿ. ಪರವಾಗಿಲ್ಲ ಬಿಡು ಸುಬ್ಬು, ಅಕಸ್ಮಾತ್ ಶಾರ್ಟೇಜ್ ಆದ್ರೆ ಬೇರೆ ಎಲ್ಲರೂ ಹೋಟ್ಲಲ್ಲೋ ಗಿಟ್ಲಲ್ಲೋ ತಿನ್ಕೊಂಡ್ರಾಯ್ತು. ಹೋಟ್ಲಲ್ಲಿ ದುಡ್ಡು ಕೊಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಿಂತ ಮನೆ ಊಟ ತಿಂದ್ರೆ ಅದರಲ್ಲಿರೋ ಪ್ರೀತಿಲೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ಸುರೇಂದ್ರ, ಎಲ್ಲಾದ್ರೂ ನೆರಳಿರೋ ಜಾಗ ಹುಡ್ಕೋ. ಹಾಗೆ ಎಸ್ಕಾರ್ಟ್ ನಲ್ಲಿ ಬಂದಿರೋರ್ಗೆಲ್ಲ ದುಡ್ಡು ಕೊಟ್ಟು ಊಟ ಮಾಡ್ಕೊಳಕ್ ಹೇಳು, ಡ್ರೈವರ್ಸ್ಗೆಲ್ಲಾನು ಕೂಡ. ಛೆ, ಯಾವ ಕರ್ಮ ನನಗೆ. ವೀರು ಜೊತೆ ಬಂದಿದ್ದಕ್ಕೆ ಅನುಭವಿಸ್ಬೇಕಿದ್ದೀನಲ್ಲ. ಛೇ, ಇಂಥ ಚೀಪ್ ಜನಗಳ ಜೊತೆ ಈ ರೀತಿ ಕೂತ್ಕೊಂಡು ಊಟ ಮಾಡ್ಬೇಕಾ? ಇವನು ಮಿನಿಸ್ಟರ್, ಇವನೇನು, ಇವನ್ ಲೆವೆಲ್ ಏನು, ಯಾವುದು ಇವನ್ ತಲೆಲೇ ಇಲ್ಲ. ಅಕಸ್ಮಾತ್ ಈ ರೀತಿ ರೋಡ್ ಸೈಡಲ್ಲಿ ಕೂತ್ಕೊಂಡು ಇಂಥ ಜನಗಳ ಜೊತೆ ರೋಡಲ್ಲಿ ಊಟ ಮಾಡ್ತಿರೋದನ್ನ ಮೀಡಿಯಾದವರು ಏನಾದರೂ ನೋಡಿದ್ರೆ ಅಥವಾ ಅವ್ರಿಗೆ ಗೊತ್ತಾದರೆ ಅದನ್ನೆಲ್ಲ ದೊಡ್ಡ ಸುದ್ದಿ ಮಾಡಿಬಿಡ್ತಾರೆ. ಇವನು ತುಂಬ ಸಿಂಪಲ್ಲು, ಭೇದ ಭಾವ ಇಲ್ಲ, ಹಾಗೆ ಹೀಗೆ ಅಂತ. ಛೇ, ಬಂದಿದ್ದಾಗಿದೆ, ಕರ್ಮ ಅನುಭವಿಸ್ಬೇಕಷ್ಟೆ. ಸುಬ್ಬುಗೊಂದು ಕಾಲ್ ಮಾಡೋಣ. ಸುಬ್ಬು, ಊಟ ಮಾಡುವಾಗ ಫೋನ್ ನೋಡ್ಬಾರ್ದು. ಸರಿ ಮೇಡಮ್. ಹಾ ಶ್ರೀವಲ್ಲಿ, ಸುಬ್ಬು, ಊಟ ಮಾಡಿದ್ಯಾ? ಟೈಮಿಗೆ ಸರಿಯಾಗಿ ಊಟ ಮಾಡು. ನಿನಗೇನಾದ್ರೂ ಹಶ್ವಾಯ್ತು ಅಂತಂದ್ರೆ ಅಲ್ಲೇ ಯಾವ್ದಾದ್ರು ಅಂಗಡಿ ಇದೆ, ನಿಲ್ಲಿಸ್ಬಿಟ್ಟು ತಿನ್ನು ಸುಬ್ಬು. ಇವ್ರೆ, ಇಲ್ಲೊಂಚೂರು ಚಿತ್ರಾನ್ನ ಹಾಕ್ತೀರಾ? ಅಯ್ಯ, ಸಾಕು ಸಾಕು ಸಾಕು, ಜಾಸ್ತಿ ತಿಂದ್ರೆ ಹೊಟ್ಟೆ ಉರಿಯುತ್ತೆ. ತಿನ್ನಿ ತಿನ್ನಿ.
ನನ್ನೊಬ್ಳದ್ದು ಹೊಟ್ಟೆ ಉದ್ದಿತ್ತು ಸಾಲದು. ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡ ಶ್ರೀವಲ್ಲಿ, ಮನೆಯಿಂದ ಕೊಟ್ಟು ಕಳ್ಸಿದ್ದಾರೆ. ಅಂದ್ಹಾಗೆ ಅಮ್ಮ ಹೇಗಿದೆ? ಕಾರಲ್ಲಿ ಏನಾದ್ರೂ ನಿದ್ದೆ ಬಂದ್ರೆ ಮಲಗ್ ಬಿಡು, ಹಾಗೆ ಕಿಟಕಿ ಪಕ್ಕನೇ ಕೂತ್ಕೋ. ನೀನ್ ಊರಿಗೆ ರೀಚ್ ಆಗಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳು, ಆಯ್ತಾ? ಸರಿ ಶ್ರೀವಲ್ಲಿ, ಅಮ್ಮ ಹೇಗೆ? ಆಮೇಲೆ ಸುಬ್ಬು, ಇನ್ನೊಂದು ವಿಷಯ, ನನಗೆ ಕಾರಲ್ಲಿ ತುಂಬಾ ಹೊತ್ತು ಓಡಾಡಿದ್ರೆ ವಾಮಿಟ್ ಬರಂಗಾಗುತ್ತೆ. ನಿನಗೂ ಹಾಗೆ ಆಗತ್ತಾ? ಹಾಗಿದ್ರೆ ಒಂದು ನಿಂಬೆಹಣ್ಣು ಇಟ್ಕೋ, ಇಲ್ಲ ಚಾಕ್ಲೇಟ್ ಇಟ್ಕೋ. ನಿಂಬೆಹಣ್ಣ ಅವಾಗವಾಗ ಮೂಸ್ತಾರು, ಚಾಕ್ಲೇಟ್ನ ಅವಾಗವಾಗ ತಿಂತಾರು, ಅವಾಗೆಲ್ಲ ಸರಿ ಹೋಗುತ್ತೆ. ಮೇಡಮ್, ಇದೇನಿದು? ತಟ್ಟೆಗೆ ಹಾಕೋದ್ರ ಬದಲಾಗಿ ತಲೆ ಮೇಲೆ ಹಾಕ್ಬಿಟ್ರಲ್ಲ. ಅದು ಸಾರಿ ನಾನು ನೋಡ್ಲಿಲ್ಲ. ಇಟ್ಸ್ ಓಕೆ, ಹೋಗ್ಲಿ ಬಿಡಿ ಮೇಡಮ್. ನಿಮಗೆ ಅಧಿಕಾರ ಇದೆ. ತಟ್ಟೆಗೆ ಹಾಕೋದ್ರ ಬದಲಾಗಿ ತಲೆಗೆ ಹಾಕಿದ್ದೀರಾ. ತಟ್ಟೆಗೆ ಹಾಕಿ ಅದನ್ನ ಬಾಯಿಗೆ ಹಾಕಿ ತಿನ್ನೋದಕ್ಕಿಂತ ತಲೆ ಮೇಲಿರೋದನ್ನೇ ಹಿಂಗೆ ತಗೊಂಡು ಬಾಯಿಗೆ ಹಾಕೊಳ್ಳೋದ್ರಲ್ಲಿ ಮಜಾ ಇರುತ್ತೆ. ಹಾಂ, ಶ್ರಾವಣಿ, ನೀನು ಕೂತ್ಕೊಳಮ್ಮ, ನಾನು ಬಡಿಸ್ತೀನಿ. ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಶಿವಲ್ಲಿ, ನಾನು ಆರಾಮಾಗಿ ಇರ್ತೀನಿ. ಅಮ್ಮ ಹೇಗಿದ್ದಾರೆ ಹೇಳು? ಅಯ್ಯೋ ಸುಬ್ಬು, ಅವ್ರ ಬಗ್ಗೆ ಏನೂ ಚಿಂತೆ ಮಾಡಬೇಡ. ನಾನು ಇದೀನಲ್ಲ ಅವ್ರನ್ನ ನೋಡ್ಕೊಳ್ಳೋದಕ್ಕೆ, ನಾನು ಚೆನ್ನಾಗಿ ನೋಡ್ಕೋತೀನಿ. ಶ್ರಾವಣಿಗೆ ಸುಬ್ಬು ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ಅವಳಿಗೆ ಗೊತ್ತಿಲ್ಲ. ಆ ಫೀಲಿಂಗ್ ಅವಳಿಗೆ ರಿಯಲೈಸ್ ಆಗ್ತಿಲ್ಲ ಅನ್ಸುತ್ತೆ. ಸರಿ ಶ್ರೀವಲ್ಲಿ, ಥ್ಯಾಂಕ್ ಯು ಸೋ ಮಚ್. ನಾನು ರೀಚ್ ಆದ್ಮೇಲೆ ನಿನ್ಗೊಂದ್ಸಲಿ ಫೋನ್ ಮಾಡ್ತೀನಿ, ಓಕೆನಾ? ಹಾ ಸುಬ್ಬು, ಸರಿ ಆಯ್ತು. ಆಹಾ, ಸುಬ್ಬು ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ. ಬರ್ತಾ ಬರ್ತಾ ಅವನಿಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗ್ತಿದೆ. ಹೀಗೆ ಆದ್ರೆ ನಂದು ಸುಬ್ಬುದು ಮದ್ವೆ ಫಿಕ್ಸು. ಒಂದೇ ಚಪ್ರದಲ್ಲಿ 2 ಮದ್ವೆ. ನಮ್ಮ ಅಣ್ಣಂಗೆ ಅವನ್ ತಂಗಿ, ಅವನಿಗೆ ನಮ್ಮ ಅಣ್ಣನ ತಂಗಿ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಮತ್ತೆ ಈ ದರಿದ್ರಗಳ ಜೊತೆ ಹೋಗೋದಾ? ಸಾಧ್ಯನೇ ಇಲ್ಲ. ಚಿಚಿ. ವೀರು, ಇಫ್ ಯು ಡೋಂಟ್ ಮೈಂಡ್, ನಾನು ಈ ಕಾರಲ್ಲಿ ಬರಲಾ? ಇಲ್ಲಿ ಸ್ವಲ್ಪ ಲೆಗ್ ಸ್ಪೇಸ್ ಜಾಸ್ತಿ ಇದೆ, ಅದಕ್ಕೆ. ಅದೇನಕ್ಕ ಕೇಳ್ತಾ ಇದೆಯಾ? ಬಾ. ಪದ್ಮನಾಭ ಅವ್ರೆ, ನಾನು ನೀವು ಆ ಕಾರಲ್ಲಿ ಹೋಗೋಣ, ಮಾತಾಡ್ಕೊಂಡು ಮಜವಾಗಿರುತ್ತೆ. ಅಯ್ಯಯ್ಯೋ ಯಜಮಾನ್ರೆ, ನನ್ ಸೌಭಾಗ್ಯ. ಬನ್ನಿ ಬನ್ನಿ ಹೋಗೋಣ, ಬನ್ನಿ. ಸುರೇಂದ್ರ, ನೀನು ಬರ. ಆಯ್ತಣ್ಣ. ವಂದನಾ, ಶ್ರಾವಣಿ, ಪಿಂಕಿ ಮತ್ತೆ ಸುಬ್ಬು ಈ ಕಾರಲ್ಲಿ ಬಂದ್ರೆ ನಾವು ಆ ಕಾರಲ್ಲಿ ಹೋಗೋಣ. ನೀವಿಬ್ರು ಆ ಕಾರಲ್ಲಿ ಬನ್ನಿ. ಎಲ್ರು ಇದೇ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಒಬ್ಬಳೆ ಹೆಂಗೆ ಆ ಕಾರಲ್ಲಿ ಹೋಗ್ಲಿ? ನಾನು ಇದೇ ಕಾರಲ್ಲಿ ಹೋಗ್ತೀನಿ. ಎಲ್ಲಾದ್ರೂ ಒಂದ್ ಕಡೆ ಮುದಡ್ಕೊಂಡು ಕುತ್ಕೊತೀನಿ. ಮಮ್ಮಿ, ನಾನು ತೆಗೆದು ಬಿಟ್ಟ ಅಂದ್ರೆ ನೋಡು. ನಿನಗೆ ಎಷ್ಟೋ ಜಾಗ ಬೇಕು? ನಮ್ಮ ಕಾರ್ತಿಕೇಯ ಮನಸ್ಸು ಮಾಡಿದ್ರೆ ಅವನ ಜೇಬಲ್ಲೇ ನೀನು ಇಟ್ಕೊಂಡು ಹೋಗ್ತಾನೆ. ಹೋಗಲೇ, ನನ್ನ ಜೊತೆಗೆ ಬಾ. ಏನಾಗ್ತಿದೆ ಇಲ್ಲಿ? ಇವರಿಂದ ತಪ್ಪಿಸ್ಕೋಬೇಕು ಅಂತ ಈ ಕಾರು ಅಂತ ಹೇಳ್ದೆ. ಈಗ ಇವರೆಲ್ಲ ಬೆನ್ನಿಗೆ ಬಿದ್ದಿರೋ ಬೇತಾಳಗಳ ತರ ಮತ್ತೆ ನನ್ನ ಜೊತೆನೇ ಬರ್ತಿದಾರಲ್ಲಪ್ಪ.